ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ಅಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, KEA ಮತ್ತು ಅಂದರೆ KEಯಿಂದ ಬಂದಂತಹ ಒಂದು ನೋಟಿಫಿಕೇಷನ್ ನೀಟ್ UG ಮತ್ತು KCET 2024ನಲ್ಲಿ ಬರೀತಾ ಇರುವಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಎಕ್ಸಾಮ್ ಡೇಟನ್ನು ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೇನೆ 16th ಆ್ಯಂಡ್ 17th ಏಪ್ರಿಲ್ ಅಂತ. ಹಾಗೆ KCET ನೀಟಿದಿನ್ನೂ ಗೊತ್ತಿಲ್ಲ, KEA UG ನೀಟಿದಿನ್ನೂ ಬರಲಿಲ್ಲ, ಇದು ಮಾಡ್ಬೋದು. ಈ ವರ್ಷ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮೇಜರ್ ಚೇಂಜಸ್ಗಳನ್ನು ಮಾಡಿದ್ದಾರೆ. ಮೇಜರ್ ಚೇಂಜಸ್ ಏನಂತ ಕೇಳಿದ್ರೆ, ಈ ವರ್ಷದಿಂದ OTP ಬೇಸ್ಡ್ ರಿಜಿಸ್ಟ್ರೇಷನ್ ಟು ಪ್ರಿವೆಂಟ್ ಮಲ್ಟಿಪಲ್ ಅಪ್ಲಿಕೇಶನ್ಸ್. ಅಂದರೆ ಒಂದೇ ಸ್ಟೂಡೆಂಟ್ಸು ಮಲ್ಟಿಪಲ್ ಅಪ್ಲಿಕೇಶನ್ಸನ್ನು ಹಾಕಬಾರ್ದು ಅನ್ನೋ ಒಂದು ರೀಸನಿಂದ ಈ ವರ್ಷದಿಂದ OTP ಬೇಸ್ಡ್ ರಿಜಿಸ್ಟ್ರೇಷನ್. ನಾನು ಆಲ್ರೆಡಿ ಮೊದಲೇ ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮದೊಂದು ಮೊಬೈಲ್ ನಂಬರ್ ಕೇಳ್ತಾರೆ, ಆ ಮೊಬೈಲ್ ನಂಬರಿಗೆ OTP ಬರುತ್ತೆ, ಅದನ್ನು ವೆರಿಫೈ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಎರಡನೇದು, ಮೊಬೈಲ್ ನಂಬರ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ರಿಜಿಸ್ಟ್ರೇಷನ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನೀವು ಯಾವ ನಂಬರ್ನ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರ್ತೀರೋ ಅದೇ ನಂಬರ್ ಟಿಲ್ ನಿಮ್ಮ ಸೀಟ್ ಆಗೋವರೆಗೂ ಬೇಕು. ವೆರಿ ಇಂಪಾರ್ಟೆಂಟು. ಮೊಬೈಲ್ ನಂಬರ್ ಕೆನಾಟ್ ಬಿ ಚೇಂಜ್ ಒನ್ಸ್ ಆಫ್ಟರ್ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ ಮಾಡಿ ಆದಮೇಲೆ ಆ ನಂಬರ್ ಹೋಯಿತು, ಆ ನಂಬರ್ ನಮಗೆ ವರ್ಕ್ ಆಗ್ತಿಲ್ಲ, ಹಾಗೆ ಹೇಳಲಿಕ್ಕಿಲ್ಲ. ಬಿಕಾಸ್ ಯಾವ ನಂಬರ್ನ ನೀವು ಯೂಸ್ ಮಾಡ್ತಾ ಇದ್ದೀರೋ ಅದೇ ನಂಬರ್ನ ಕೊಡಬೇಕು. ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್, OTP ವೆರಿಫಿಕೇಷನ್ ಡ್ಯೂರಿಂಗ್ ಸೀಟ್ ಅಲಾಟ್ಮೆಂಟ್. ಸೀಟ್ ಅಲಾಟ್ಮೆಂಟ್ ಟೈಮಲ್ಲೂ ಕೂಡ OTP ವೆರಿಫಿಕೇಷನ್ ಮಾಡ್ತಾರೆ. ಓಕೆ, ಸೊ ಈ ಸೀಟ್ ಅಲಾಟ್ಮೆಂಟಲ್ಲಿ OTP ವೆರಿಫಿಕೇಷನ್ಗೆ ನಿಮಗೆ ಈ ನಂಬರ್, ಯಾವ ನಂಬರ್ನ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನಲ್ಲಿ ಕೊಟ್ಟಿರ್ತೀರೋ ಅದೇ ನಂಬರ್ನ ಕೊಡಿ. ನೆನ್ಪಿಟ್ಕೊಳ್ಳಿ, ಅದು ಇಂಪಾರ್ಟೆಂಟ್ ನಂಬರ್ ಆಗಿರುತ್ತೆ. ಯಾವ ನಂಬರ್ನ ಕೊಡಬೇಡಿ. ನೀವು ಟಿಲ್ ಲಾಸ್ಟ್ವರೆಗೂ ಯಾವುದನ್ನು ಯೂಸ್ ಮಾಡ್ತೀರೋ ಆ ನಂಬರ್ನ ಕೊಡಿ. ಮತ್ತು ಸಿಂಗಲ್ ಅಪ್ಲಿಕೇಶನ್ ಫಾರ್ ಮಲ್ಟಿಪಲ್ ಕೋರ್ಸಸ್. ಫಾರ್ ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಹೋಗ್ತೀರಾ, ಮೆಡಿಕಲಿಗೆ ಹೋಗ್ತೀರಾ, ಯಾವುದಕ್ಕೆ ಹೋಗಿ. ಅಂದರೆ ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ, ಕರ್ನಾಟಕ ಸ್ಟೂಡೆಂಟ್ಸ್ಗಳು CETಗೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಅವರಿಗೆ ಸಪ್ರೇಟ್, ಅಂದರೆ ಒಂದೇ ಅಪ್ಲಿಕೇಶನಲ್ಲಿ ಎಲ್ಲದನ್ನು ಇದು ಮಾಡ್ತಾರೆ. ಏನು, ಫಸ್ಟಿಗೆ ನಿಮ್ಮದು ಮೆಡಿಕಲ್ ಯಾರ್ಯಾರಿಗೆ ಕೌನ್ಸಿಲಿಂಗ್ ಆಗಬೇಕು ಕೌನ್ಸಿಲಿಂಗ್ ಮಾಡಿ ಉಳಿದಿರೋ, ಯಾಕಂದರೆ ಆವಾಗ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಯಾರ್ಯಾರು ಮೆಡಿಕಲಿಗೆ ಹೋಗಬೇಕು ಅಂತಿದ್ದಾರೆ ಅವ್ರು ಮೆಡಿಕಲಿಗೆ ಹೋಗಿ ಬಿಡ್ತಾರೆ. ಆವಾಗ ಇಂಜಿನಿಯರಿಂಗ್ ಸೀಟ್ಗಳು ಅವರು ತೊಗೊಂಡು ಅದು ಹಾಗೆ ವೇಕೆಂಟ್ ಉಳಿಯೋದು ಅದು ಯಾವುದೂ ಆಗೋದಿಲ್ಲ. ಅದರ ಹಿಂದಿನ ವರ್ಷ ಏನಾಗ್ತಿತ್ತು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಚೆ ಕಡೆ ಮೆಡಿಕಲಿದು ಸೀಟ್ ತಗೊಳ್ತಾ ಇದ್ರು, ಇಂಜಿನಿಯರಿಂಗ್ದು ಸೀಟ್ ತಗೊಳ್ತಾ ಇದ್ರು. ಯಾಕಂದರೆ ಕೌನ್ಸಿಲಿಂಗ್ ಲೇಟ್ ಆಗ್ತಾ ಇದ್ದಿತ್ತು ನೀಟಿದು. ಆವಾಗ ಏನಾಗ್ತಿತ್ತು, ಆಲ್ ಇಂಡಿಯಾ ಅಲ್ವಾ, ಸೊ ಆವಾಗ KCETಯಲ್ಲಿ ಇಂಜಿನಿಯರಿಂಗ್ ಸೀಟ್ ಆಗ್ತಾ ಇದ್ದಿತ್ತು. ಅದನ್ನು ತೊಗೊಂಡು ಅದಾದಮೇಲೆ ನೀಟಲ್ಲಿ ಇನ್ ಕೇಸ್ ಆದರೆ ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ತಾಯಿದ್ರು. ಆವಾಗ ಈ ಸೀಟ್ ಅಂದು ವೇಸ್ಟ್ ಆಗ್ತಾ ಇದ್ದಿತ್ತು. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೋಸ್ಕರ ಈ ವರ್ಷದಿಂದ ಲಾಸ್ಟ್ ಇಯರಿಂದ ಏನು ಮಾಡಿದ್ದಾರೆ, ಸಿಂಗಲ್ ಅಪ್ಲಿಕೇಶನ್ ಫಾರ್ಮನ್ನು ಮಾಡಿದ್ದಾರೆ, ಇವನ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಫಾರ್ ಮೆಡಿಕಲ್. ಓಕೆ, ಆ್ಯಂಡ್ ಈ ಚೇಂಜಸ್ಗಳನ್ನು ಯಾಕೆ ಮಾಡಿದ್ದು ಅಂತ ಕೇಳಿದರೆ, ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದಿರುತ್ತೆ. ನೀಟ್ ಅಂದರೆ ಮೆಡಿಕಲಲ್ಲಿ ಒಳ್ಳೆ ರ್ಯಾಂಕ್ ಬಂದಿರುತ್ತೆ, ಅವ್ರು ಆಲ್ರೆಡಿ ಅವರಿಗೆ ಮೆಡಿಕಲ್ ಸೀಟ್ ಆಗುತ್ತೆ ಅಂತ ಶಾರಿಟಿ ಇದ್ದಿತ್ತು. ಏನು ಮಾಡಿದ್ರು ಕೇಳಿದರೆ, ಇದು ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನು, ಅವರು ಇಂಜಿನಿಯರಿಂಗಲ್ಲೂ ಕೂಡ CETಯಲ್ಲೂ ಕೂಡ ಒಳ್ಳೆ ರ್ಯಾಂಕ್ ಬಂದಿದ್ದಿತ್ತು. ಅವ್ರು ಏನು ಮಾಡಿದ್ರು, CET ಕೌನ್ಸಿಲಿಂಗ್ ಪ್ರಾಸೆಸಲ್ಲಿ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆಗಿ CETನ್ನು ಕೂಡ ತೊಗೊಂಡಿದ್ದಾರೆ. ಆಯಿತಾ, CETನ್ನು ತೊಗೊಂಡು ಏನು ಮಾಡಿದರು ಅಂತ ಕೇಳಿದರೆ, ಲಾಸ್ಟ್ ಇದರಲ್ಲಿ ಅದನ್ನು ಬಿಟ್ಟುಬಿಟ್ಟಿದ್ದಾರೆ, ಆ ಸೀಟನ್ನು ಬಿಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಕೇಳಿದರೆ, ನೀವು ಇನ್ ಕೇಸ್ ಫಸ್ಟ್ ಸೆಕೆಂಡ್ ಥರ್ಡ್ ರೌಂಡಿಗೆ ಬಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಆದರೆ, ಲೈಕ್ ಈಗ RV ರಾಮಯ್ಯ PS ಇಲ್ಲೆಲ್ಲ ಸೀಟ್ ಆದರೆ, ನಿಮಗೆ ಥರ್ಡ್ ರೌಂಡಿಗೆ ಬಂದು ನೀವು ಇನ್ ಕೇಸ್ ಕಾಲೇಜಿಗೆ ಅಡ್ಮಿಷನ್ ಆಗದಿದ್ದರೆ ನೀವು 4 ವರ್ಷದ ಫೀಸನ್ನು ಪೇ ಮಾಡಿ ನೀವು ಹೋಗಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ ಕೇಳಿದರೆ, ಎಜುಕೇಷನ್ ಮಾಫಿಯಾ ಹೇಗೆ ನಡೀತಾ ಇದೆ ಕೇಳಿದರೆ, ಒಂದು ಕಾಲೇಜಲ್ಲಿ ಆಲ್ರೆಡಿ ಆ ಸ್ಟೂಡೆಂಟ್ಗಳ ಜೊತೆ, ಇದು ಔಟ್ಸೈಡ್ ಅವರು ಕಾಲೇಜವ್ರ ಜೊತೆನೂ ಗೊತ್ತಿಲ್ಲ, ನನಗೆ ಬಂದಿರೋ ಇನ್ಫಾರ್ಮೇಷನ್ನು ಏನು ಮಾಡ್ತಾರೆ, ಆ ಸ್ಟೂಡೆಂಟ್ ಅವ್ರ ಜೊತೆ ಸ್ಟೂಡೆಂಟಿಗೆ ಇಂತಿಷ್ಟು ಹಣವನ್ನು ಕೊಟ್ಟು, ಅಮೌಂಟನ್ನು ಕೊಟ್ಟು, ನೀನು ಹೇಗಿದ್ರು ನೀಟಿಗೆ ಹೋಗ್ತೀಯಾ, ಸೊ ಇಂಜಿನಿಯರಿಂಗ್ ಸೀಟನ್ನು ನೀನು ಇದು ಮಾಡು, ಥರ್ಡ್ ರೌಂಡಲ್ಲಿ ಹೋಗು, ಒಳ್ಳೆ ಕಾಲೇಜನ್ನು ಇದು ಮಾಡು. ಆ ಕಾಲೇಜಿಗೆ ಏನು ಮಾಡ್ತಾರೆ, ಅದನ್ನು ಡೊನೇಷನ್ ಸೀಟಾಗಿ ಕನ್ವರ್ಟ್ ಮಾಡ್ತಾರೆ. ಆ ಹುಡುಗ ಏನು ಮಾಡ್ತಾನೆ, 4 ವರ್ಷ ಹುಡುಗಿನು 4 ವರ್ಷದ ಫೀಸನ್ನು ಕೊಡ್ತಾನೆ. ಲೈಕ್ ಏನೋ ಒಂದು 8 lakhs ಅಥವಾ 4-5 lakhs ಅದನ್ನು ಪೇ ಮಾಡ್ತಾನೆ. ಆ 4-5 lakhs ಏನು ಮಾಡ್ತಾರೆ, ಬೇರೆ ಒಬ್ಬ ಹುಡುಗನಿಗೆ ಡೊನೇಷನ್ ತಗೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಒಂದು XYZ ಅಂತ ಒಂದು ಕಾಲೇಜು, ಒಂದು 50 ಲಕ್ಷ ಅವ್ರದ್ದು ಇದ್ದಿದ್ದರೆ, ಏನು ಹೇಳ್ತಾರೆ, ಡೊನೇಷನ್ ಸೀಟ್ ಇದ್ದರೆ, ಆ 50 ಲಕ್ಷ ಕ್ಯಾಂಡಿಡೇಟಿಂದ ತೊಗೊಂಡು, ಇದು ಕಾಲೇಜ್ ಜೊತೆನೂ ಅವರು ಪಕ್ಕ ಇದು ಇರುತ್ತೆ, ಏನು ಹೇಳ್ತಾರೆ, ಟೈಅಪ್ ಇರುತ್ತೆ, ಗ್ಯಾರಂಟಿ ಮಾತಾಡ್ಕೊಂಡಿರ್ತಾರೆ. ನನಗೆ ಗೊತ್ತಿಲ್ಲ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ. ಸೊ ಇದನ್ನು ತೊಗೊಂಡು ಏನು ಮಾಡ್ತಾರೆ, ಆ ಹುಡುಗನಿಗೆ ಒಂದಿಷ್ಟು 10 ಲಕ್ಷ ಕೊಟ್ಟು ಅದರಲ್ಲಿ 4 ಲಕ್ಷ ಕಾಲೇಜ್ ಅಂದರೆ ಏನು ಗೌರ್ಮೆಂಟಿಗೆ ಏನು 4 ವರ್ಷ ಫೀಸ್ ಪೇ ಮಾಡಬೇಕು ಮಾಡ್ತಾರೆ, ಉಳಿದಿದ್ದು ಆ ಹುಡುಗನಿಗೆ ಆಗುತ್ತೆ. ಈ ಥರ ಮಾಫಿಯಾಗಳನ್ನು ನಡೆಸ್ತಾ ಇದ್ದಾರೆ. ಸೊ ಇದ್ರ ರೀಸನಿಂದ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ವರ್ಷದಿಂದ ಮಲ್ಟಿಪಲ್ ಅಪ್ಲಿಕೇಶನ್ ಮತ್ತು ಥರ್ಡ್ ರೌಂಡಿಗೆ ಬಂದಮೇಲೆ ನೀವು ಇದು ಮಾಡಲಿಕ್ಕಿಲ್ಲ. ಲಾಸ್ಟ್ ಇಯರ್ ಏನು ಮಾಡಿದ್ರೆ, ಯಾರ್ಯಾರು ಥರ್ಡ್ ರೌಂಡಿಗೆ ಬಂದು ಸೀಟನ್ನು ಇದು ಮಾಡಲಿಲ್ಲ, ಯಾಕಂದರೆ ಡ್ರಾಪ್ ತೊಗೊಂಡಿರ್ತಾರೆ ಕೆಲವರು, ಸೀಟನ್ನು ತೊಗೊಳ್ಳಿಲ್ಲ, ಅವ್ರಿಗೆ ಎಲ್ರಿಗೂ ಲಾಸ್ಟ್ ಇಯರ್ 2023ನ CETಯಲ್ಲಿ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ಅಡ್ಮಿಷನ್ ಅಂದರೆ ಕೌನ್ಸಿಲಿಂಗ್ ಪ್ರಾಸೆಸ್ಸಿಗೆ ಬಿಡಲಿಲ್ಲ. ಅದೇ ರೀತಿ ಯಾರು 23ಯಲ್ಲಿ ಬಂದು ಥರ್ಡ್ ರೌಂಡಿಗೆ ಬಂದು ಈಗ ಡ್ರಾಪ್ ತಗೊಂಡು ಈ ವರ್ಷ ಮತ್ತೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತೇನೆ ಅಂತೇಳಿ ಕೌನ್ಸಿಲಿಂಗ್ ಬಂದರೆ ಅವರಿಗೆ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದೆಲ್ಲ ಫ್ರಾಡಲೆಂಟ್
ಆ್ಯಕ್ಟಿವಿಟಿಗಳನ್ನೆಲ್ಲದನ್ನು ಸ್ಟಾಪ್ ಮಾಡಲಿಕ್ಕೋಸ್ಕರ ಇದೆಲ್ಲದನ್ನು ಮಾಡಿದ್ದಾರೆ. ಓಕೆ, ಸೊ ತುಂಬ ಜಾಗ್ರತೆಯಿಂದಿರಿ. ಹಣ ಸಿಗುತ್ತೆ ಅಂತೇಳಿ ಒಳ್ಳೆ ರ್ಯಾಂಕ್ ಬಂದಿದೆ ಅಂತ ಅಂದ್ಕೊಂಡು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲ ವಿಷಯಗಳು ಗೊತ್ತಾಗ್ತದೆ ಆಯಿತಾ. ಸುಮ್ಮನೆ ನೀವು ಒಂದು ಇದಾಗುತ್ತೆ ಅಂತ, ಹಣ ಸಿಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಫ್ಯೂಚರ್ನ ಹಾಳು ಕೆಲಸಕ್ಕೆ ಹೋಗಬೇಡಿ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವರ್ಷದ ಚೇಂಜಸ್ಗಳು OTP ಬೇಸ್ಡ್ ಇದೆ. ಸೊ ನಂಬರನ್ನು ಕೊಡುವಾಗ ನೋಡಿಕೊಳ್ಳಿ. ಮುಂದೆ ಏನಾದರೂ ಅಪ್ಡೇಟ್ಗಳು ಬಂದರೆ, ಇದು ಅಫಿಷಿಯಲ್ ಆಗಿ ಇನ್ನೂ ಅಪ್ಡೇಟ್ ಬರಲಿಲ್ಲ, ಅಫಿಷಿಯಲ್ ಅಪ್ಡೇಟ್ಸ್ ಬರಬೇಕಷ್ಟೇ. ಬಟ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ವರ್ಷದಿಂದ ಇದು ಸ್ಟಾರ್ಟ್ ಆಗಿದ್ದು, ಲಾಸ್ಟ್ ವರ್ಷ ಇರಲಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇದಿಷ್ಟು ವಿಷಯಗಳು ಇದಾಗುತ್ತೆ ಆಯಿತಾ, ಇಂಪ್ಲಿಮೆಂಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಓಕೆ ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.